ನಾವ್ ಹೆಂಗೆ ಮಗು ಯೌವನ ಮುದುಕ ಹಂಗಾಗ್ತೀವಲ್ಲ, ವಯಸ್ಕರ ಮದುವೆ ಆಗಿದ ತಕ್ಷಣ ಸ್ಟೇಜ್, ಆಮೇಲೆ ಲಾಸ್ಟ್ಗೆ ಎಂಡಿಂಗ್ ಸ್ಟೇಜ್ ಎಲ್ಲ ಇದೆ, ಮೂರ್ಗಾರು ಅಂತ ಫಿಕ್ಸ್ ಮಾಡಿರ್ತಾರೆ, ಅದು ಲಾಸ್ಟ್ ಸ್ಟೇಜ್ ಫೈನಲ್. ಹಂಗೆ ಸೊಳ್ಳೆ ಬೆಳವಣಿಗೆ ಆಗೋದಕ್ಕೆ ಫಸ್ಟ್ ಮೊಟ್ಟೆ ಇಕ್ಕುತ್ತೆ, ಆಮೇಲೆ ಲಾರ್ವಾ ಆಗುತ್ತೆ. ಲಾರ್ವಾ ಹಂಗಿರುತ್ತೆ ಹೇಳೋ, ಹಿಂಗಿರುತ್ತೆ, ಅದೇ ಲಾರ್ವಾ. ಟ್ಯೂಬ್ ಅಂದ್ರೆ ಬೆಂಡ್ ಆಗಿರುತ್ತೆ, ಆ ಲಾರ್ವಾನೇ ಬೆಂಡ್ ಆಗಿರುತ್ತೆ, ಹಿಂಗೆ ಬೆಂಡ್ ಆಗಿ ಲೈಟಾಗಿ ಸ್ವಲ್ಪ ಬಾಲ ಕಾಣಿಸ್ತಾ ಇರ್ತದೆ. ಆಮೇಲೆ ಮರಿ ಸೊಳ್ಳೆ ಆಗುತ್ತೆ. ಇಷ್ಟು ಆಗೋದಕ್ಕೆ ಪ್ರೋಸೆಸ್ 14 ದಿನ ತಗೊಳುತ್ತೆ. ಎಷ್ಟು? ನಾವೆಲ್ಲ ಮಗು ಡೆಲಿವರಿ ಕೊಡ್ಬೇಕಂದ್ರೆ 9 ತಿಂಗಳಾಗುತ್ತೆ. ಇದು 14 ದಿನದಲ್ಲಿ ಆಚೆ ಕಡೆ ಬರುತ್ತೆ. ಅದಕ್ಕೆ ನಾವು ಪ್ರತಿ ವಾರಕ್ಕೊಂದ್ಸರಿ ನಿಮ್ಮ ಮನೆಗಳ ಹತ್ರ ಬಂದ್ಬಿಟ್ಟು ನಿಮ್ಗೆಲ್ಲ ಹೇಳ್ತೀವಿ, ಹೈಜಿನಿಕ್ ಕೇಳ್ತಾ ಇರ್ತೀವಿ, ಡ್ರಮ್ಗಳೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ನಂತರ ನೀರು ಶೇಖರಣೆ ಮಾಡಿ ಮುಚ್ಚಬೇಕು. ಮುಚ್ಚದೇ ಇದ್ರೆ ಪ್ರಯೋಜನ ಇಲ್ಲ. ಸೊಳ್ಳೆ ಎಷ್ಟು ಬೇಕೋ, ನಮ್ಮಂಗೆ ದಪ್ಪಕ್ಕಿದ್ಯಾ, ಇಷ್ಟು ತೂತಿದ್ರೆ ಆರಾಮಾಗಿ ಹೋಗುತ್ತೆ, ಮೊಟ್ಟೆ ಇರುತ್ತೆ, ಲಾರ್ವ ಆಗುತ್ತೆ, ಲಾರ್ವೆಯಿಂದ ಪೀಪು ಹಾಕ್ಬಿಟ್ಟು ಬರೀ ಸೊಳ್ಳೆ ಆಗುತ್ತೆ. ಅದಕ್ಕೆ ನಾವು ಸುಮ್ಮನೆ ಯಾವನ ಗುಂಡಪ್ಪ ಗಲಾಟೆ ಮಾಡಬಾರ್ದು. ಏನಮ್ಮ ವಾರಕ್ಕೊಂದ್ಸರಿ ತೊಳಿಬೇಕು. ಹಂಗೆ ಹುಳುಗ್ಲೇನಾದ್ರು ಕಾಣಿಸ್ತಾ ಇದ್ರೆ ಮೇಡಮ್, ಹಂಗೆ ಹುಳುಗಳು ಕಾಣಿಸ್ತಾ ಇದ್ರೆ ಡ್ರಮ್ನಲ್ಲಿ ಏನಾದ್ರು ನೀವೇನ್ ಮಾಡ್ಬೇಕಂದ್ರೆ ಕ್ಲೀನಾಗಿ ತೊಳೆದ್ಬಿಡ್ಬೇಕು. ಏನೋ ಸೀಮೆ ಸುಣ್ಣ ಅಂತ ಹೇಳ್ತೀವಿ, ಸುಣ್ಣ ಬೇಸಿಗೆ ಕೊಟ್ಟರು ತೊಳೆದ್ಬಿಟ್ಟು ಬಿಸಿಲಿನಲ್ಲಿ 8 ಅವರ್ಸ್ ಸಿಗ್ಬೇಕು. ಬೆಳಗ್ಗೆ ತೊಳೆದ್ಬಿಟ್ಟು ಸಂಜೆವರೆಗೂ ಬಿಸಿಲಲ್ಲಿ ಇದ್ರೆ ಲಾರ್ವಾ ಅಂತ ಹೇಳ್ದಲ್ಲ ಹುಳಗಳು, ಆ ಲಾರ್ವಾ ಬಾರ್ಡರ್ನಲ್ಲಿ ಇರುತ್ತೆ. ನೀವು ಅದನ್ನೆಲ್ಲ ನೀರು ಹಂಗೆ ಪೂರ್ ಮಾಡಿದಾಗ ಅದನ್ನೆಲ್ಲ ಲಾರ್ವಾ ತಿರ್ಗಾ ಪ್ರಾಣ ಬರುತ್ತೆ. ಅದಕ್ಕೆ ಆ ಕ್ಲೀನಾಗಿ ವಾಶ್ ಮಾಡಿ 8 ಅವರ್ಸ್ ಸಿಕ್ಕಿದ್ರೆ ಕ್ಲೀನಾಗಿ ಬಿಸಿಲು ಅದನ್ನೆಲ್ಲ ಬಿದ್ದರೆ ಲಾರ್ವಾ ಏನಾದ್ರು ಬಾರ್ಡರ್ನಲ್ಲಿ ಇದ್ರೆ ಸತ್ತಾಗುತ್ತೆ. ಅದಕ್ಕೆ ನಾವೆಲ್ಲ ನಿಮ್ಗೆ ಹೈಜಿನಿಕ್ ಬಂದು ಹೇಳ್ತಾ ಇರ್ತೀವಿ, ನೀವು ಫಾಲೋಅಪ್ ಮಾಡಿ. ಸಾರ್ ಕೊಲೆ ಎಲ್ಲ ಪಂಚಾಯತಿ ಪೈಪ್ನಲ್ಲಿ ಬಂದ್ಬಿಟ್ಟು ಸಾರ್ ಅವೆಲ್ಲ ಬಿಟ್ಬಿಟ್ರೆ ಹಳೆ ಕಾಲದೆಲ್ಲ ಡೈಲಾಗ್ಸ್ ಎಲ್ಲ. ಇದು ನಿಜಾಂಶ. ಇದು ಸೊಳ್ಳೆ ಬರುತ್ತೆ, ಮೊಟ್ಟೆ ಇಕ್ಕುತ್ತೆ, ಲಾರ್ವಾ ಆಗುತ್ತೆ, ಪ್ಯೂಪ್ ಆಗುತ್ತೆ, ಮರಿ ಸೊಳ್ಳೆ ಆಗೋದಕ್ಕೆ 14 ದಿನ. ನಾವು ಅದಕ್ಕೆ ವಾರಕ್ಕೊಂದ್ಸರಿ ಒಂದೊಂದು ಊರಿಗೆ ಬಂದು ಹೋಗ್ತಾ ಇರ್ತೀವಿ. ಅವು ಹೇಳಿದಾಗ ಸ್ವಲ್ಪ ದಯವಿಟ್ಟು ಕೇರ್ ತಗೊಳ್ಳಿ. ಅದರಿಂದ ಏನು ಸೊಳ್ಳೆ ಅದು ಮಲೇರಿಯಾ ಸೊಳ್ಳೆ ಅಲ್ಲ. ಮಲೇರಿಯಾ ಸೊಳ್ಳೆ ಮಳೆ ಬರುತ್ತಲ್ಲ, ತುಂತುರು ಮಳೆ ಬರುತ್ತಲ್ಲ, ಮಳೆನಲ್ಲಿ ಅಲ್ಲೆಲ್ಲೂ ಶೇಖರಣೆ ಆಗುತ್ತೆ ಕುಂಟೆಗಳಲ್ಲಿ ನೀರು. ಆ ಕುಂಟೆನಲ್ಲಿ ಶೇಖರಣೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಬಂದು ಅಲ್ಲಿ ಬ್ರೀಡಿಂಗ್ ಮಾಡ್ಕೊಳತ್ತೆ, ಮೊಟ್ಟೆ ಆಗುತ್ತೆ, ಲಾರ್ವಾ ಪ್ಯೂಪ್ ಆಗ್ಬಿಟ್ಟು ಮರಿ ಸೊಳ್ಳೆ ಆಗುತ್ತೆ. ಅಲ್ಲಿ ತಗೊಳ್ಳೋ ಬ್ರೀಡು. ನಿಮ್ಮ ಮನೆಗಳ ಹತ್ರ ಫ್ರೆಶ್ ನೀರು ಏನಂದ್ರಲ್ಲಿ ಅಂದ್ರೆ ಡ್ರಮ್ಮು, ತೊಟ್ಟಿ, ಬಿಂದಿಗೆ, ಇನ್ನೇನು ಶೇಖರಣೆ ಬಕೆಟು ಇದ್ದದ್ರಲ್ಲೆಲ್ಲ ಶೇಖರಣೆ ಈಡಿಸ್ ಈಜಿಪ್ಟೆ ಅಂತ. ಈಡಿಸ್ ಈಜಿಪ್ಟೆ ಆಮೇಲೆ ಕಣ್ಣ ಈಡಿಸ್ ಈಜಿಪ್ಟೆ ಸೊಳ್ಳೆ ಬಂದು ಮೊಟ್ಟೆ ಆಗುತ್ತೆ, ಲಾರ್ವಾ ಆಗುತ್ತೆ, ಪ್ಯೂಪ್ ಆಗ್ಬಿಟ್ಟು ಮರಿ ಸೊಳ್ಳೆ ಆಗುತ್ತೆ. 14 ದಿನ ಆಗುತ್ತೆ. ಆಮೇಲೆ ತಾನೇ ಆಚೆ ಕಡೆ ಬಂದು ನಮ್ಮನ್ನು ಕಚ್ಚಿದ್ರೆ ಡೆಂಗ್ಯೂ ಬರುತ್ತೆ, ಚಿಕನ್ ಗುನ್ಯ. ಆವಾಗ ಏನು ಎಲ್ಲಿಗೆ ಹೋಗ್ಬೇಕು ನಾವು? ಹಾಸ್ಪಿಟ್ಲ್ಗೆ ಹೋಗಿ ಏನ್ ಮಾಡ್ಬೇಕು? ನೀವೇ ಮಾಡ್ಕೊಂಡ್ಬಿಡ್ತಾರೆ ಡೈರೆಕ್ಟ್ ಆಗಿ. ಡಾಕ್ಟರ್ಗೆ ಹೇಳ್ಬೇಕು, ಡಾಕ್ಟರ್ ಬ್ಲಡ್ ಚೆಕಪ್ ರೆಕಮೆಂಡ್ ಮಾಡ್ತಾರೆ. ರೆಕಮೆಂಡ್ ಮಾಡಿದ್ಮೇಲೆ ಬ್ಲಡ್ ಚೆಕಪ್ ತೆಗೆದು ಅದು ಸೀರಮ್ ಸೆಪರೇಟ್ ಮಾಡಿ ಕೋಲಾರ ಕಳಿಸ್ತಾರೆ. ಅಲ್ಲಿಂದ ಕನ್ಸಿಡರ್ ಆದರೆ ಡೆಂಗ್ಯೂ ಅಂತ ನಾವೆಲ್ಲ ಸಮೀಕ್ಷೆ ಮಾಡಿಬಿಟ್ಟು ಬರ್ಬೇಕು. ಈಗ ಕಳಿಸ್ತೀವಿ. ಬರಬಾರ್ದು ಡೆಂಗ್ಯೂ, ಯಾಕಂದ್ರೆ ಸುಮಾರು ದುಡ್ಡು ವೇಸ್ಟ್ ಆಗುತ್ತೆ. ದಯವಿಟ್ಟು ಕೇರ್ ತಗೊಳ್ಳಿ. ಇದು ಚಿಕ್ಕ ಹೆಲ್ಪ್. ಇನ್ನು ನವಂಬರು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಇದೆ ಆಮೇಲೆ ಡೆಂಗ್ಯೂ ಸೀಸನ್. ಅದಕ್ಕೆ ಸ್ವಲ್ಪ ಕೇರ್ ತಗೊಳ್ಳಿ. ನಾವು ಯಾವಾಗಲೂ ಬರ್ತಾ ಇರ್ತೀವಿ, ವಾರಕ್ಕೆ 15 ದಿನಕ್ಕೊಂದ್ಸರಿ ಬಂದಾಗ ಖಂಡಿತ ಹೇಳ್ತೀನಿ ಮನೆ ಕೆಲಸ. ಸ್ವಲ್ಪ ಕೇರ್ ತಗೊಳ್ತಾ ಇತ್ತು.